ನೋಡಿ, ಇವತ್ತು ನಿಜವಾಗ್ಲೂ ಸಿದ್ದರಾಮಯ್ಯಜಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೊಡುಗೆಗಳ ಸರದಾರ ಅಂತ ಅವರಿಗೆ ಹೆಸರಿದೆ. ಇವತ್ತ ದೇವರಾಜ್ ಅರಸು ಆದ ನಂತರ ಯಾರಾದರೂ ಇಷ್ಟು ಸುದೀರ್ಘವಾಗಿ ಕಾರ್ಯನಿರ್ವಹಣೆ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗಾದರೂ ಇದೆ ಅಂದರೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರಿಗಿದೆ. ಇವತ್ತು ಯಾಕೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಇಡೀ ರಾಜ್ಯ ಮತ್ತು ರಾಷ್ಟ್ರ ಜನ ನೋಡ್ತಾ ಇದ್ದಾರೆ ಅಂದ್ರೆ ಬಹಳ ಒಳ್ಳೆ ರೀತಿಯಿಂದ ರಾಜ್ಯದಲ್ಲಿ ಒಳ್ಳೆ ಆಡಳಿತ ಕೊಡ್ತಕ್ಕಂಥದ್ದು ಮತ್ತು ರಾಜ್ಯದಲ್ಲಿ ಯಾವ ರೀತಿ ಜನರ ಅನಿಸಿಕೆ ಅನುಗುಣವಾಗಿ ಈ ಸರ್ಕಾರ ನಡೀತಾ ಇದೆ. ಅದರ ಸಲುವಾಗಿ ಇವತ್ತು ನಮ್ಮ ಪಕ್ಷದ ವರಿಷ್ಠರು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಇರ್ಬೋದು, ಇವತ್ತು ಸೋನಿಯಾ ಗಾಂಧೀಜಿ ಇರ್ಬೋದು, ರಾಹುಲ್ ಗಾಂಧೀಜಿ ಇರ್ಬೋದು, ಪ್ರಿಯಾಂಕಾ ಗಾಂಧೀಜಿ ಇರ್ಬೋದು, ಎಲ್ಲರೂ ಸಿದ್ದರಾಮಯ್ಯ ಅವರಿಗೆ ಒಂದು ಅವಕಾಶ ಕೊಟ್ಟು ಕಾಂಗ್ರೆಸ್ ಪಕ್ಷ ಇಲ್ಲಿ ರಾಜ್ಯದಲ್ಲಿ ಒಳ್ಳೆ ರೀತಿಯಿಂದ ನಡೀತಕ್ಕಂಥ ವ್ಯವಸ್ಥೆ ಸಿದ್ದರಾಮಯ್ಯವರು ಮಾಡಿದ್ದಾರೆ. ಇವತ್ತು ನಾನು ಹುಮ್ನಾಬಾದ್ ಕ್ಷೇತ್ರದ ಪರವಾಗಿ ಹತ್ಪೂರ್ವಕವಾದಂತ ಕೋಟಿ ಕೋಟಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ನಾವು ಹುಮ್ನಾಬಾದ್ದಲ್ಲಿ ಕೂಡ ಒಂದು ಕಾರ್ಯಕ್ರಮ ನಾವು ನಿಯೋಜನೆ ಮಾಡಿದೀವಿ. ಆದ್ರೆ ಅನಿವಾರ್ಯ ಕಾರಣದಿಂದ ಇವತ್ತೇನು ನಿನ್ನೆ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಕಲಂ 144 ಏನಿದೆ ಅದ್ರ ಸಲುವಾಗಿ ಆ ಕಾರ್ಯಕ್ರಮ ನಾವು ರದ್ದುಗೊಳಿಸಿದ್ದೀವಿ. ನಾನು ನಿನ್ನೆ ತಾಯಿ ಚಾಮುಂಡಿ ತಾಯಿಯ ದರ್ಶನ ಪಡೆದುಕೊಳ್ಬೇಕು ಅಂತ ನಾನು ಮೈಸೂರಿಗೆ ಹೋಗಿದ್ದೆ. ಬೆಳಿಗ್ಗೆ ಮೈಸೂರಿಗೆ ಹೋಗಿ ಚಾಮುಂಡಿ ತಾಯಿ ದರ್ಶನ ಪಡೆದುಕೊಂಡು ಮುಖ್ಯಮಂತ್ರಿಗಳು ಕೂಡ ಮೈಸೂರಿಗೆ ಬರ್ತಾ ಇದ್ದಾರೆ ಅಂದ್ರೆ ನಾನು ಏರ್ಪೋರ್ಟ್ಗೆ ಹೋಗಿ ಸುಮ್ಮನೆ ಅಲ್ಲಿ ಭೇಟಿ ಆಗೋಣ ಅಂತ ಏರ್ಪೋರ್ಟ್ ಹೋದೆ. ನಾನು ಏರ್ಪೋರ್ಟ್ಗೆ ಹೋಗಿ ಮುಖ್ಯಮಂತ್ರಿಗಳು ಜಸ್ಟ್ ಲ್ಯಾಂಡ್ ಆಗೋದು ಇನ್ನೂ ಒಂದು 5-10 ನಿಮಿಷ ಇದೆ ಅಂದ್ರೆ ನನಗೆ ಬೀದರಿಂದ ಒಂದು ದೂರವಾಣಿ ಬಂತು. ಸರ್, ಇಲ್ಲ KDP ಸಭೆಯಲ್ಲಿ ಗಲಾಟೆ ಆಗ್ತಾ ಇದೆ. ಯಾರ ಸಲುವಾಗಿ ಗಲಾಟೆ ಆಗ್ತಾ ಇದೆ ಅಂದಾಗ ಕೆಲವು ವಿಚಾರಗಳನ್ನು ವ್ಯಕ್ತಪಡಿಸಿದಾಗ ನಾನು ಮುಖ್ಯಮಂತ್ರಿಗಳಿಗೆ ಆ ಕಡೆ ಹೋಗ್ಬೇಕಾಗಿತ್ತೆ, ಬರೋದೊಂದು ಹೋಗೋದೊಂದು. ನಾನು ಆ ಕಡೆ ಹೋದಾಗ ಇನ್ನು ಮುಖ್ಯಮಂತ್ರಿಗಳು ಅವ್ರ ಫ್ಲೈಟ್ ಲ್ಯಾಂಡ್ ಆಗಿ ಹೊರಗಡೆ ಬರ್ತಾ ಇದ್ರು. ನಾನು ಈ ಫ್ಲೈಟ್ ಮತ್ತೆ ವಾಪಸ್ ಬರ್ಬೇಕಲ್ಲ ನಾನು ಬೀದರ್ಗೆ, ಇದು ಏನ್ ಆಗ್ತಾ ಇದೆ ಘಟನೆ ಬಗ್ಗೆ ಅಂತ ನಾನು ಸೀದಾ ನೇರವಾಗಿ ಮೈಸೂರಿಂದ ಹೈದರಾಬಾದ್ ಫ್ಲೈಟ್ ತಗೊಂಡು ಹೈದರಾಬಾದ್ ಬಂದೆ. ಹೈದರಾಬಾದ್ ಬರ್ತಾ ಹುಮ್ನಾಬಾದ್ ಬರೋರಿಗೆ ಕೂಡ ನಾನು ಮೀಡಿಯಾದಲ್ಲಿ ಅಥವಾ ವಾಟ್ಸಪ್, ಫೇಸ್ಬುಕ್, ಟ್ವಿಟರ್ ಅಲ್ಲಿ ಏನ್ ಬರ್ತಾ ಇದೆ ಅದೇ ನೋಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಬಂದವರು ಕೂಡ ಅನೇಕ ಮಾಧ್ಯಮ ಸ್ನೇಹಿತರು ಕೂಡ ಬಂದಿದ್ರು. ಅವರು ಕೂಡ ಕೇಳಿದ್ರು. ನಾನು ಹೇಳಿದೆ, ಇದ್ರ ಬಗ್ಗೆ ನಾನು ಪೂರ್ತಿ ವಿಮರ್ಶೆ ಮಾಡಿಲ್ಲ. ಇದು ಏನಾಗ್ತಾ ಇದೆ ಬರೀ ಇಲ್ಲಿಂದ ಇಷ್ಟೇ, ನಾವು ಯಾವುದು ಕೂಡ ನೋಡಿಲ್ಲ. ನಾನು ಇಲ್ಲೂ ಕೂಡ ಚರ್ಚೆ ಮಾಡ್ತೀನಿ. ಅದರ ವಿಡಿಯೋ ಕ್ಲಿಪ್ ಆಧಾರದ ಮೇಲೆ ನೋಡಿ, ಈ ಪ್ರಜಾತಂತ್ರದಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಇದೆ. ಇವತ್ತ ವಿಧಾನ ಪರಿಷತ್ನ ಸದಸ್ಯರು ಅಪ್ಪರ್ ಹೌಸ್, ವಿಧಾನಸಭಾ ಸದಸ್ಯರು ಲೋವರ್ ಹೌಸ್, ಎಲ್ಲರೂ ಕೂಡ ಶಾಸಕರೇ. ಅವ್ರದ್ದೇ ಆದಂತ ಅವರ ಗೌರವ ಕೂಡ ಇದೆ. ಇವತ್ತು ಮೀಟಿಂಗ್ ನಡೆಯುವಾಗ ಅನೇಕ ವಿಚಾರಗಳು ವ್ಯಕ್ತಪಡಿಸ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಅವ್ರವ್ರಿಗೆ ಅವಕಾಶಗಳಿವೆ, ಅದ್ರಲ್ಲಿ ನಾವು ಎರಡು ಮಾತಿಲ್ಲ. ಆದ್ರೆ ಸಿದ್ದಲಿಂಗಪ್ಪ ಪಾಟೀಲ್ರವರು ತಾವು ನೋಡಿರ್ಬೋದು, ಪದೇ ಪದೇ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಒಂದು ಗುಂಡಾವರ್ತನೆ ಮಾಡ್ತಕ್ಕಂಥದ್ದು ಅವ್ರು ಇಳಿದಿದ್ದಾರೆ. ನೀವು ಎಲ್ಲೇ ಕಾರ್ಯಕ್ರಮಕ್ಕೆ ಹೋಗ್ರಿ, ದಮ್ಮು ತಾಕತ್ತು ಅಂತ ಬರೀ ಅದೇ ಮಾತಾಡ್ತಾರೆ. ನೀವು ನೋಡ್ಕೊಳ್ರಿ, ಇದೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅವರು ಅಂದ್ರೆ, ಮೊನ್ನೆ ನಡೆದಂತ ಚಡುಗುಪ್ಪದಲ್ಲಿ ಪೂರಸಭೆಯಲ್ಲಿ ಒಂದು ಭೂಮಿ ಪೂಜೆ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಬೀದರ್ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಮೀಟಿಂಗ್ ಮಾಡಿ ವಿಶೇಷವಾಗಿ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ನಡೀತಕ್ಕಂಥ ಕಾರ್ಯಗಳು 7 ದಿವಸ ಮುಂಚಿತವಾಗಿ ಅವ್ರ ಶಾಸಕರು ಯಾವಾಗ ದಿನಾಂಕ ಕೊಡ್ತಾರ ಕೊಡ್ಲಿ, ಅದ್ರಾಗ ಏನು ಅಬ್ಜೆಕ್ಷನ್ ಇಲ್ಲ. ಬಟ್ ಅಧಿಕಾರಿಗಳು 7 ದಿವಸ ಮುಂಚೆತೆ ವಿಧಾನ ಪರಿಷತ್ ಸದಸ್ಯರಿಗೆ ಮಾಹಿತಿ ಕೊಡ್ಬೇಕು ಅಂತ ಒಂದು ಪ್ರೋಟೋಕಾಲ್ ಮಾಡಿದ್ದಾರೆ. ಅದಷ್ಟೇ. ಇವ್ರು ಗುಸಿ ಹಿಡ್ಕೊಂಡು ಹೋಗಿ, ಗುಸಿನೂ ತಮ್ಮ ಕಾರಲ್ಲೇ ಇದೆ, ತಮ್ಮ ಕಾರಲ್ಲೇ ಗುಸಿ ತೆಗೆದು ಗುಸಿ ಹಿಡ್ಕೊಂಡು ಪೂಜೆ ಮಾಡಕ್ ನಿಂತಿದ್ದಾರೆ. ಅಲ್ಲಿರ್ತಕ್ಕಂಥ ನಮ್ ಕಾಂಗ್ರೆಸ್ನ ಕಾರ್ಯಕರ್ತರು, ನಮ್ಮ ಮುಖಂಡರು ಎಲ್ಲ, ಇಲ್ಲ ಸರ್ ಇದು ಪ್ರೋಟೋಕಾಲ್ ನೀವು ವೈಲೇಷನ್ ಮಾಡ್ತಾ ಇದ್ರಿ, ಇಲ್ಲಿ ವಿಧಾನ ಪರಿಷತ್ ಸದಸ್ಯರು ಬರಬೇಕು, ಲೋಕಸಭಾ ಸದಸ್ಯರು ಬರಬೇಕು, ಅದಿಲ್ಲದೆ ನಾವು ಮಾಡ್ಕೊಡಲ್ಲ ಅಂತ ಹೇಳಿದಾಗ ಇವ್ರು ಶಾಸಕರು ತಮ್ಮದೇ ಆದಂತ ದಾಟಿಯಲ್ಲಿ ಒಂದ್ ಕಡೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಧಮಕಿ ಹಾಕ್ತಾರೆ. ಇವರು ಏನಂತದೇ, ಲ್ಯಾಂಡ್ ಆರ್ಡರ್ ಏನ್ ನೋಡ್ತಾ ಇದೀಯ ನೀನು, ಏನ್ ಮಾಡ್ತಾ ಇದೀವಿ ನೋಡು, ನೀನು ಮುಂದೆ ಏನ್ ಮಾಡ್ತೀನಿ ಅಂತೇಳಿ. ಇದು ಯಾವ ದಾಟಿ ಇದೆ ನೋಡಿ. ಇದು ಹುಮ್ನಾಬಾದ್ ಕ್ಷೇತ್ರ ಇರಲಿ, ಬೀದರ್ದಲ್ಲಿ ಇದು ಎಂದೂ ಕೂಡ ನಾವು ನೋಡಿಲ್ಲ. ನಾನು ನಿಮಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, 18 ವರ್ಷ ಶಾಸಕನಾಗಿದ್ದೆ. ನಾವೆಂದೂ ಶಾಸಕರಾದಾಗ ಯಾವ ಅಧಿಕಾರಿಗಳು ಕೂಡ ದಬ್ಬಳಿಕೆ ಮಾಡ್ತಕ್ಕಂಥದ್ದಾಗ್ಲಿ, ಅವ್ರು ಏಕವಚನದಲ್ಲಿ ಮಾತಾಡ್ತಕ್ಕಂಥದ್ದಾಗ್ಲಿ ನಾವೆಂದೂ ಮಾಡಿಲ್ಲ. ಚುಡುಗುಪ್ಪ ಘಟನೆ ಆದ್ಮ್ಯಾಗ ನಮ್ಮ ಕಾರ್ಯಕರ್ತರೆಲ್ಲರಿಗೆ ಬೆದಸ್ತಕ್ಕಂಥ ಕೆಲಸ ಮಾಡಿದ್ರು. ನಾನು ವಿಧಾನ ಪರಿಷತ್ ಸದಸ್ಯರು ನಾವು ಕೂಡ ಚುಡುಗುಪ್ಪಕ್ಕೆ ಹೋಗಿ ನಮ್ಮ ಕಾರ್ಯಕರ್ತರಿಗೆ ಯಾರು ಕೂಡ ಹೆದರಬೇಡ್ರಿ, ನಿಮ್ ಜೊತೆ ನಾವಿದೀವಿ, ಪಕ್ಷ ಇದೆ, ಸರ್ಕಾರ ಇದೆ, ನಾವು ಅದೆಲ್ಲ ಹೇಳಿ ಬಂದೆವು. ಅದು ಅವರಿಗೆ ಪಾಪ ಮನಸ್ಸಿಗೆ ನೋವಾಗಿದೆ ಸಿದ್ದಲಿಂಗಪ್ಪ ಪಾಟೀಲ್ರವ್ರಿಗೆ. ಇದಕ್ ಬಿಟ್ಟು ಪಾಪ ಅವ್ರ ವಿಚಾರಗಳೇನು, ನಾನು ಇನ್ನೇನ ನೋಡಿದ್ರ, ನಾನು ಬೀದರ್ಗೆ ಬಂದು ಪ್ರೆಸ್ ಮಾಡ್ಬೇಕು ಅಂತ ಎಲ್ಲ
ಮಾಧ್ಯಮ ಸ್ನೇಹಿತರು, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರೂ ಇರ್ತಾರ ಅಂತ ನಾನು ಭಾವಿಸಿದ್ದೀನಿ. ನಾನು ಇವತ್ತೋ ನಾಳೆ ಸಮಯ ನೋಡ್ತಾ ಇದ್ದೀನಿ. ಸಿದ್ದಲಿಂಗಪ್ಪ ಪಾಟೀಲ್ ರವರು ಎಲ್ಲಿ ಗುರುನಾನಕ್ ಲೇಔಟ್ ಬಗ್ಗೆ ಮಾತನಾಡಿದರು. ಸಂತೋಷ, ಮಾತಾಡ್ತಕ್ಕಂಥದ್ದು ಯಾವುದೂ ಇದೆಯಲ್ಲ. ಗುರುನಾನಕ್ ಲೇಔಟ್ ಯಾರ ಅವಧಿಯಲ್ಲಿ, ಯಾರ ಸರ್ಕಾರದಲ್ಲಿ, ಯಾರ ಅಧ್ಯಕ್ಷರಿದ್ರು, ಯಾರ ಕಮಿಷನರ್ ಇದ್ರು ಸ್ವಾಮಿ ಗುರ್ತಿದೆ ಅವರಿಗೆ? ಯಾರ ಸರ್ಕಾರ ಇತ್ತು? ಭಾರತೀಯ ಜನತಾ ಪಕ್ಷ. ಅಧ್ಯಕ್ಷರು ಯಾರಿದ್ರು? ಬುಡ ಬಾಬು ವಾಲಿ ಬುಡ ಅಧ್ಯಕ್ಷರಿದ್ರು, ಕಮಿಷನರ್ ಇದ್ರು. ಬಾಬು ವಾಲಿ ಯಾವ ಪಕ್ಷಕ್ಕೆ ಸೇರಿದವರು? ಸರ್? ಭಾರತೀಯ ಜನತಾ ಪಕ್ಷ. ಮತ್ ಭಾರತೀಯ ಜನತಾ ಪಕ್ಷದವರು ಇವತ್ತು ಅದಕ್ಕೆಲ್ಲ ನಿಯಮ ಪ್ರಕಾರ ಕಾನೂನಾತ್ಮಕವಾಗಿ ಅದಕ್ಕೆಲ್ಲದಕ್ಕೂ ಕೂಡ ಅಪ್ರೂವಲ್ ಕೊಟ್ಟಿದಾರ. ಇವತ್ತು ಅಪ್ರೂವಲ್ ಕೊಟ್ಟಿ ಅಲ್ಲಿ ಯಾರು ಇರ್ತಕ್ಕಂಥವ್ರು ಯಾರು ಮಾಡಿದಾರ ಮುಖ್ಯ ಅಲ್ಲ. ಇವತ್ತು ಬಿಸ್ನೆಸ್ ಯಾರು ಬೇಕಾದ್ರೂ ಮಾಡ್ಬೋದು. ಇವತ್ತು ಮಾಡಿದ ನಂತರ 40% 40-60 ಈ ರೀತಿ ಬಿಡುಗಡೆ ಮಾಡೋದು ಒಂದು ಶಿಷ್ಟಾಚಾರ ಇದೆ. ಈಗಾಗಲೇ 40% ರಿಲೀಸ್ ಮಾಡಿದಾರ. 40% ರಿಲೀಸ್ ಮಾಡಿ ಇವತ್ತು ಅವ್ರು ಇರ್ತಕ್ಕಂಥ ಗುರುನಾನಕ್ದವ್ರು ಏನ್ ಮಾಡ್ಬೇಕು ಅವ್ರವ್ರು ಕೆಲಸ ಮಾಡ್ಕೊಳ್ತಾ ಇದ್ದಾರೆ. 40% ಬಿಡುಗಡೆ ಮಾಡಿದ್ರು ಯಾರು ಸ್ವಾಮಿ? ಶಾಸಕರೇ. ನಿಮ್ಗೆ ಏನಾದ್ರು ಸ್ವಲ್ಪ ಆದ್ರೂ ತಲೆ ಇದೆಯಾ? ಯಾರಿದ್ದಾಗಾಯ್ತು? ಬಾಬು ವಾಲಿ ಇದ್ದಾಗ. ಯಾರ ಸರ್ಕಾರ ಇತ್ತು? ಬೊಂಬೈ ಸರ್ಕಾರ ಇತ್ತು. ಮತ್ತೆಲ್ಲ ನೀವು ಇದ್ದಾಗ ಅವಾಗ ಏನ್ ಮಾಡಿದ್ರಿ ನೀವು? ಇವತ್ತು ಯಾಕದು ಬರ್ತಾ ಇದೆ? ಸೊಬಾಗಿದೆಯಲ್ಲ. ಇವತ್ತು ಬರ್ತಕ್ಕಂಥದ್ದು ಏನಿದೆ? ನಾನೇನ್ ಹೇಳ್ತಾ ಇದ್ದೀನಿ, ಇದರಲ್ಲಿ ಗುಂಡಾಗಿರಿ ಮಾಡ್ತಕ್ಕಂಥದ್ದು 4 ಪ್ರಶ್ನೆ ನಿಮಗೆ ನಾನು ಕೇಳ್ತಾ ಇದ್ದೀನಿ. 40% ರಿಲೀಸ್ ಮಾಡಿದ್ ಯಾರು ಸ್ವಾಮಿ? ಅಪ್ರೂವಲ್ ಕೊಟ್ಟಿದ್ ಯಾರು? ಅಪ್ರೂವಲ್ ಬಾಬು ವಾಲಿ ಅವರು ಅಂದ್ರೆ ಬೋರ್ಡ್ ಅಧ್ಯಕ್ಷರು ತಪ್ಪು ಮಾಡಿದ್ರ, ಅಥವಾ ಕಮಿಷನರ್ ತಪ್ಪು ಮಾಡಿದ್ರ, ಅಥವಾ ನಿಮ್ ಸರ್ಕಾರ ತಪ್ಪು ಮಾಡ್ತಾ? ನೀನ್ ಅವಾಗ ಎಲ್ಲಿದ್ದಪ್ಪ? ಅವಾಗ ನೀನ್ ಎಲ್ಲಿದ್ದಿ? ಇವತ್ತು ಯಾಕೆ ನನ್ ಬರ್ತಾ ಇದೆ ನಿನಗೆ? ಮಾಡು, ಪರವಾಗಿಲ್ಲ, ಆಗ್ಲಿ, ಇನ್ವೆಸ್ಟಿಗೇಷನ್ ಆಗ್ಲಿ. ಯಾರು ತಪ್ಪಿಸ್ತಿರಿದ್ರೆ ಅದ್ರ ಮೇಲೆ ಕ್ರಮ ತಗೋಲಿ. ನಾವೇನಾದ್ರ ಬಗ್ಗೆ ತಕರಾರು ಮಾಡ್ತಾ ಇದೀವ? ನೀನು ಒಬ್ಬ ಶಾಸಕನಾಗಿ ಬೇರೆಯೊಬ್ಬರ ತಾಯಿ ತಂದೆ ಬಗ್ಗೆ ಮಾತಾಡ್ತಕ್ಕಂಥ ಇವ್ನಿಗೆ ಯೋಗ್ಯತೆ ಇಲ್ಲ. ಇವ್ನು ಮಾತಾಡ್ತಕ್ಕಂಥದ್ದು, ಇವ್ನು ಮಾತಾಡಿದ ಮೇಲೆ ನಾವು ಸುಮ್ಮನೆ ಕುಂಡ್ಲಕ್ ಆಗ್ತದ? ಭೀಮರಾವ್ ಪಾಟೀಲ್ ಇರ್ಲಿ, ಚಂದ್ರಶೇಖರ್ ಪಾಟೀಲ್ ಮತ್ತೊಬ್ಬ ಇರ್ಲಿ, ಮಾತಾಡಕ್ ಸುಮ್ಮನೆ ಕುಂಡ್ಲಕ್ ಆಗತ್ತೆ? ಯಾರು ಗುಂಡಾಗಿರಿ ಮಾಡ್ತಾ ಇದಾರ? ಇವತ್ತೆಲ್ಲ ವಿಡಿಯೋ ಕ್ಲಿಪ್ ಇವೆ ನಮ್ಮ ಹತ್ರ. ಅಲ್ಲಿ ಏನ್ ಆಯ್ತು, ಏನ್ ಸಂದರ್ಭ ಬಂತು, ಎಲ್ಲರೂ ಕೂಡ ವಿಡಿಯೋ ಕ್ಲಿಪ್ ಇದೆ. ನೋಡೋಣ ಮುಂದೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಪಕ್ಷದ ವರಿಷ್ಠರು ಇದ್ದಾರೆ, ಪಕ್ಷದ ಅಧ್ಯಕ್ಷರು ಇದ್ದಾರೆ, ಮುಖ್ಯಮಂತ್ರಿಗಳು ಇದ್ದಾರೆ, ಗೃಹ ಮಂತ್ರಿಗಳು ಇದ್ದಾರೆ. ಎಲ್ಲರ ಬಗ್ಗೆ ನಾವು ಚರ್ಚೆ ಮಾಡೋಣ. ಕಾನೂನು ಅಥವಾ ಕಾಣಲಾರದ ಕೈ ಕೂಡ ಕೆಲಸ ಮಾಡಬಹುದು, ಕಾಣಲಾರದ ಕೈಗಳು ಕೂಡ ಕೆಲಸ ಮಾಡಬಹುದು, ಇಲ್ಲ ಅಂತ ಕೂಡ ಹೇಳಕ್ ಆಗೋದಿಲ್ಲ. ಅದನ್ನ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಶಾಸಕರು ನಿನ್ನೆ ಬೀದರ್ನಲ್ಲಿ ಪ್ರೆಸ್ ಮಾಡುವಾಗ ಕೆಲವು ವಿಚಾರಗಳು ಹೇಳಿದ್ದಾರೆ. ನಾನು ಇವತ್ತು ಪತ್ರಿಕೆ ಮುಖಾಂತರ ನೋಡಿದ್ದೀನಿ. ಹುಮ್ನಾಬಾದ್ದಲ್ಲೆಲ್ಲ ಲೂಟಿ ಮಾಡಿದಾರ, ಈ ಬೀದರ್ ಬಂದಿದಾರ ಅಂತ ನಾನು ಒಂದು ಮಾತು ಹೇಳಕ್ ಇಚ್ಛೆ ಪಡ್ತೀನಿ. ಶಾಸಕರೇ, ನಿಮ್ಮ ಮೂಲಕ ಹುಮ್ನಾಬಾದ್ನಲ್ಲಿ ಏನಾದರೂ ಒಂದು 2020 ಲ್ಯಾಂಡ್ ಕೂಡ ನಾವು ಯಾರಿಗಾದ್ರೂ ಮೋಸ ಮಾಡಿದೀವಿ ಅಂದ್ರೆ ಆ ಭಗವಂತ ವೀರಭದ್ರೇಶ್ವರ, ಆ ತಾಯಿ ರಾಜರಾಜೇಶ್ವರಿ ನೋಡ್ಲಿ. ಶಾಸಕರೇ, ಇವತ್ತು 474 ಸರ್ವೆ ನಂಬರ್ ಶರಣಪ್ಪ ಪಾಟೀಲ್ ಮನೆ ಎಲ್ಲಿದೆ? ಇದ್ರಲ್ಲಿ ಕಟ್ಟಿದ್ರಿ? ಸರ್ಕಾರದಿಂದ ಅಪ್ರೂವಲ್ ಆಗಿದೆಯಾ? ಸರ್ಕಾರದಿಂದ ನಿಮ್ಗೆ ಶಾಂಕ್ಷನ್ ಆಗಿದೆಯಾ? ನಾವೆಲ್ಲರೂ ಕೂಡ ಹೇಳ್ಬೇಕಾಗ್ತದೆ. ನಾವರು ತೀರ್ ಹೋಗಿದಾರ, ಸ್ವರ್ಗೀಯ ಶರಣಪ್ಪ ಪಾಟೀಲ್. ನಾವೆಲ್ಲ ಬೇಡ ಅಂತ ನಾವು, ಏನೋ ಪಾಪ ಆಗಿದೆ ಹೋಗ್ಲಿ ಅಂತೇಳಿ ಇವತ್ತು ಇಲ್ಲೇ ಬನ್ನಿ, ನಿಮ್ ಜೊತೆ ಎಲ್ಲರೂ ಬರ್ತೀವಿ. ಈಗೇನು ಯಾವುದು ಮುಚ್ಚಿ ಮರಿ ಇಲ್ಲ, ನಾವು ಹೋಗೋಣ. ಇಲ್ಲಿ ವೀರಭದ್ರೇಶ್ವರ ದೇವಾಲಯಕ್ಕೆ ಹೋಗ್ತಕ್ಕಂತ ಜೇರ್ಪೇಟ್ ರೋಡ್ ನಲ್ಲಿ ಇವತ್ತು ಸಾಲಾಗಿ ದುಕಾನ್ಗಳು ಮಳಿಗೆ ಕಟ್ಟಿದಾರ. ಯಾರದಪ್ಪ ಮಳಿಗೆಗಳದು? ಸನ್ಮಾನ್ಯ ಸಿದ್ದು ಪಾಟೀಲ್ ಅವರು. ಯಾರ ಹತ್ರ ತಗೊಂಡ್ರಿ? ಏನ್ ನಮಗ್ ಪುರಾಜಿತ ಇವ್ರ ಅಪ್ಪದ ಆಸ್ತಿ ಬಂತ, ಅಥವಾ ಯಾರ್ದಾದ್ರು ಬಂತ, ಅಥವಾ ನೀವ್ ಯಾರ್ಲಿಂದ ತಗೊಂಡ್ರಿ? ಏನಾದ್ರು ಇದೆಯಾ? ಅಲ್ಲಿರ್ತಕ್ಕಂಥ ಒಬ್ಬ ಸ್ವಾಮಿಗಳು ಅವ್ರಿಗೆ ಹೆದರ್ಸಿ ಬೆದರ್ಸಿ ಅದು ತಗೊಂಡು ಅಲ್ಲಿ ಶಾಪಿಂಗ್ ದುಡ್ಡು ಇದು ಕಟ್ಟಿದ್ದಾರೆ. ಎಲ್ಲರೂ ಸರ್ವೆ ಆಗ್ಲಿ. ಸಿದ್ದು ಪಾಟೀಲ್ ರೇ, ನೀವ್ ಹೇಳ್ತಾ ಇದ್ರಿ ಹುಮ್ನಾಬಾದ್ ನಲ್ಲಿ ಭೀಮರಾವ್ ಪಾಟೀಲ್ ಪರಿವಾರ ಲೂಟಿ. ಯಾವತ್ ಸ್ವಾಮಿ? ಒಂದು ತೋರ್ಸಿ. ಇವ್ರು ಲೂಟಿ ಹೊಡೆದಿರ್ತಕ್ಕಂಥ ಹಿಸ್ಟ್ರಿ ಹೇಳ್ಬೇಕಾಯ್ತು ಅಂದ್ರೆ ಒಂದು ಡಿಕ್ಷನರಿ ಆಗ್ತದ, ಒಂದು ಬುಕ್ಕು ಸಾಕಾಗೋದಿಲ್ಲ. ಇವರು ನಾಗೇಶ್ವರಿ ಅಂತ ಹೋಟೆಲ್ ಕಟ್ಸಿದಾರೆ. ಈಗ ಅದ್ರ ಪಕ್ಕದಲ್ಲಿ ನಂದು ಸೈಟ್ ಇದೆ. ನೋಡೋಣ, ನಾನು ನಾಳೆಯಿಂದ 2 ದಿವಸದಲ್ಲಿ ಕೆಲಸ ಪ್ರಾರಂಭ ಮಾಡ್ತೀನಲ್ಲ. ಅದ್ರ ಪಕ್ಕದಲ್ಲಿ ನಂದು ಸೈಟ್ ಇದೆ. ಈಗಾಗಲೇ ಶಾಸಕರು 20 ಫೀಟ್ ಮುಂದೆ ಬಂದಿದ್ದಾರೆ. 20 ಫೀಟ್ ಹಿಂಗ್ ಉದ್ದದಲ್ಲಿ ಸರ್ಕಾರಿ ಲ್ಯಾಂಡ್ದಲ್ಲಿ ಬಂದಿದ್ದಾರೆ. ನೋಡಿ ನೀವು, ನಾನೇನ್ ಹೇಳ್ತಾ ಇದ್ದೀನಿ, ಇವತ್ತು ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳಿಗೆ
ನಾಳೆ ಬನ್ನಿ ನೀವು ಇನ್ಸ್ಪೆಕ್ಷನ್ ಮಾಡಿ, ಅಲ್ಲಿಂದ ಪ್ರಾರಂಭ ಮಾಡಿ. ರಾಜಶೇಖರ್ ಪಾಟೀಲ್ ಕೂಡ ಎಲ್ಲಿ ತಪ್ಪು ಮಾಡಿದಾರ, ಫಸ್ಟ್ ಶಾಸಕರಿಂದ ತಪ್ಪು ಮಾಡಿ ಅವ್ರ ಮನೆ ಎಲ್ಲಿ ಕಟ್ಟಿದಾರ, ಯಾವ ಜಾಗದಲ್ಲಿದೆ, ಅಲ್ಲಷ್ಟು ಜಾಗ ಹೋಗಿದೆ. ನನ್ನ ಮನೆ ಅಳತಿ ಮಾಡಿ, ನಾನು ಇನ್ನೊಂದು ಹೊಸ ಮನೆ ಕಟ್ತಾ ಇದ್ದೀನಿ, ಅಲ್ಲಿ ಬಂದು ಅಳತಿ ಮಾಡಿ. ಎಲ್ಲಾದ್ರೂ ನಾವು ರೂಲ್ಸ್ ಬ್ರೇಕ್ ಮಾಡಿದೀವಿ ಅಂದ್ರೆ ನಮ್ಮ ಕ್ರಮ ತಗೊಳ್ಳಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತ ನಮ್ಮ ಜಿಲ್ಲಾಧಿಕಾರಿಗಳು. ಏನ್ ನಂಗೆ ಅರ್ಥ ಆಗ್ತಾ ಇಲ್ಲ. ಆಯ್ತು, ಒಂದಲ್ಲ ನಿಮಗೆ ಎರಬಾಗ್ ರಸ್ತೆ ಒಂದಲ್ಲ 10 ರಸ್ತೆಗಳ ಪರಿಸ್ಥಿತಿ ನಿಮಗೆ ಇಲ್ಲೇ ಇದೆ. ಜನತಾ ನಗರದಲ್ಲಿ ಸಿಸಿ ರೋಡ್ ಮಾಡಿದಾರ, ದುಬಲ್ಗುಂಡಿಯಲ್ಲಿ ಸಿಸಿ ರೋಡ್ ಮಾಡಿದಾರ, ಇನ್ನೊಂದ್ ಕಡೆ ಸಿಸಿ ರೋಡ್ ಮಾಡಿದಾರ. ಎಲ್ಲರೂ ಕೂಡ ಕಳಪೆ ಮಟ್ಟದ ಕೂಡಿದೆ. ಇನ್ನೊಂದ್ ಕಡೆ ಅವ್ರು ಏನ್ ಹೇಳ್ತಾರ ಗೊತ್ತು ಶಾಸಕರು, ಮಾಜಿ ಸಚಿವರು ಸರ್, ತಾವು ಆಕ್ಷನ್ ತಗೋಬೇಕು. ಕೇಳಿ ಅವ್ರು ಏನ್ ಹೇಳ್ತಾರ ಸ್ವಲ್ಪ ಕೇಳಿ. ನಾನ್ ಶಾಸಕನಾಗಿ ನಾನ್ ದುಡ್ಡು ಕೊಡ್ತಕ್ಕಂತ ಕೆಲಸ ಆಯ್ತು. ಇವತ್ತು ಅಧಿಕಾರಿಗಳು ಟೆಂಡರ್ ಕರೆದಿದಾರ, ಆ ಅಧಿಕಾರಿಗಳು ನೋಡಬೇಕು ಕಳಪೆ ಮಟ್ಟದಾಗಿದೆ ಏನಾಗಿದೆ. ಮತ್ತೆ ನೀ ಏನ್ ಮಾಡ್ತಪ್ಪ? ಯಾರ ದುಡ್ಡು ಅದು? ಸರ್ಕಾರ ದುಡ್ಡು, ಎಲ್ಲರ ಹತ್ರ ಟ್ಯಾಕ್ಸ್ ಮುಖಾಂತರ ಕಲೆಕ್ಷನ್ ಮಾಡಿರ್ತಕ್ಕಂಥ ದುಡ್ಡು, ಸಾರ್ವಜನಿಕರ ದುಡ್ಡು. ನೀವು ನೋಡಿ ಅವ್ರು ಏನ್ ಹೇಳಿದಾರೆ ಅಂಬೋದು ನಿಮ್ ವಿಡಿಯೋ ಕೊಡಿಸ್ತೀನಿ. ಆ ಸದಲಾಪುರ ರೋಡ್ ಬಗ್ಗೆ ಏನ್ ಹೇಳ್ತಾರ ಅವರು, ಇಲ್ಲ ನನ್ ಕೆಲಸ ಒಂದ್ ಕಡೆ ಹೇಳ್ತಾರ, ನಾನು ಕೊಡ್ತಕ್ಕಂಥದ್ದು ದುಡ್ಡು, ಮಾಡ್ತಕ್ಕಂಥದ್ದು ಗುತ್ತೇದಾರ, ಅಲ್ಲಿರ್ತಕ್ಕಂಥವ್ರು ಅಧಿಕಾರಿಗಳು. ಇವತ್ತು ಟೆಂಡರ್ದಲ್ಲಿ ಎಷ್ಟು ಜನ ಪಾರ್ಟಿಸಿಪೇಟ್ ಆಗಿದ್ದಾರೆ, ಯಾವ ಟೆಂಡರ್ಗಳು. ನಾನು ಇವತ್ತ PWD ಎಕ್ಸ್ಕ್ಲೂಡಿವ್ ಕೂಡ ಇವತ್ತು ನಿಮ್ ಮುಖಾಂತರ ಹೇಳಕ್ ನಾನು ಇಚ್ಛೆ ಪಡ್ತೀನಿ. ಎಲ್ಲರೂ ಅಡ್ಜಸ್ಟ್ಮೆಂಟ್ ಇದ್ದಾರೆ, ಬರೇ ಅಡ್ಜಸ್ಟ್ಮೆಂಟ್. ಬರೇ 3 ಜನ ಕಾಂಟ್ರಾಕ್ಟರ್ ಮಾತ್ರ ಇಲ್ಲಿ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಅವ್ರ ಹೆಸರು. ನಾನ್ ಕೇಳ್ತಕ್ಕಂಥದ್ದಲ್ಲ. ಇವತ್ತು ದುಬಲ್ಗುಂಡಿಯಲ್ಲಿ JGM ವರ್ಕ್ ಆಗಿದೆ, ನೀವು ಬನ್ನಿ ಹೋಗೋಣ, ನಾನ್ ಬರ್ತೀನಿ ನಿಮ್ ಜೊತೆಯಲ್ಲಿ. ಐ ವಿಲ್ ಕಮ್ ವಿತ್ ಯು, ವಿಲ್ ಗೋ ದೇರ್. ಯಾರು ಮಾಡ್ತಾ ಇದ್ದಾರ ನನಗ್ ಕೇಳಬೇಡಿ, ಅಲ್ಲಿ ಊರ್ ಜನರಿಗೆ ಸಾರ್ವಜನಿಕರಿಗೆ ಕೇಳೋಣ. ಘಾಟ್ ಬೋಳದಲ್ಲಿ JGM ಕೆಲಸ ಯಾರು ಮಾಡ್ತಾ ಇದ್ದಾರ? ಎಲ್ಲ ಕಳಪೆ ಮಾಡೋದು. ಈ ದುಬಲ್ಗುಂಡಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಸದಸ್ಯರು. ಇಷ್ಟೆಲ್ಲ ಭ್ರಷ್ಟಾಚಾರ ಆಗಿದೆ, ಇಷ್ಟೆಲ್ಲ ಕಳಪೆ ಕಾಮಗಾರಿ ಇದೆ, ಆರೋಪ ಮಾಡ್ತಿದ್ದಾರೆ. ಬಟ್ ನಿಮ್ದೇ ಸರ್ಕಾರ ಇದೆ, ಯಾಕೆ ತನಿಖೆಗೆ ಇಡ್ತಾರೆ? ತನಿಖೆ ಕೊಟ್ಟಿದೀವಿ, ಕೇಳಿ ಸರ್. ಈಗಾಗಲೇ JGM ವರ್ಕ್ ಬಗ್ಗೆ ಕೂಡ ತನಿಖೆಗೆ ನಾವು ಮಾನ್ಯ ಅಡಿಪಾರ ಸಚಿವರಿಗೆ ಪತ್ರ ಬರ್ತಿದ್ವಿ. ಆಮೇಲೆ ಇಲ್ಲಿ ಇರ್ತಕ್ಕಂಥ ನಮ್ದೇನು ಪಂಚಾಯತ್ ಹ್ಯಾಂಡ್ ಓವರ್ ಮಾಡ್ಕೊಂಬಲ್ಲ ಸರ್. ಪಂಚಾಯತ್ ಹೆದರಿಸ್ತಾರ, ಬದಲಿಸ್ತಾರ. ಈಗ ನೋಡ್ತಾ ಇದ್ರಿ, ಸ್ವತಂತ್ರ ಆದ ನಂತರ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಇಲ್ಲಿರ್ತಕ್ಕಂಥ ಯಾರೇ ಆಗ್ಲಿ ಶಾಸಕರು ಬಹಳ ಸೌಜನ್ಯದಿಂದ ಯಾವುದೇ ಇಂಥದ್ದು. ಇವತ್ತು ನೋಡ್ತಾ ಇದ್ರಿ, ಹೊರಗಡೆ ಹೋದ್ರು ಪಾಪ ಜನರಿಗೆ ಭಯ ಬರ್ತಾ ಇದೆ. ಈ ಬೀದರ್ ಜಿಲ್ಲೆ ಅಲ್ಲ, ಗುಲ್ಬರ್ಗಲ್ಲಿ ಬರ್ತಕ್ಕಂಥ ಪೊಲೀಸರು ಕೂಡ ಇಲ್ಲೇ ಬಂದು ಠಿಕಾಣಿ ಹುಡಿದಾರ. ಏನಾಗಿದೆಯಪ್ಪ ಇದು? ಗುಂಡಾಗಿರಿ ಶಾಸಕರು ಗುಂಡಾಗಿರಿ ಮಾಡ್ತಕ್ಕಂಥದ್ದು. ಇವತ್ತು ನಾನು ಹೇಳ್ತಾ ಇದ್ದೀನಿ, ಎಲ್ಲೆಲ್ಲಿ ತಪ್ಪುಗಳಾಗಿವೆ. ನಾನು ಒಂದು ಉಸ್ತುವಾರಿ ಸಚಿವರಿಗೆ ಕೂಡ ಹೇಳಕ್ ಇಚ್ಛೆ ಪಡ್ತೀನಿ, ಸರ್ ನೀವು ಬನ್ನಿ, ಎನ್ಕ್ವೈರಿ ಮಾಡಿ. ಇವತ್ತೇನು ನಿನ್ನೆ ಅನುಪಾಲನಾ ವರದಿ ಬಗ್ಗೆ ಆಗ್ತಾ ಇತ್ತು, ನಿಮ್ಮ ಅಧ್ಯಕ್ಷತೆಯಲ್ಲಿ ನಡೀತಾ ಇತ್ತು, ನೀವು ಅಧ್ಯಕ್ಷರಾಗಿದ್ರಿ. ನೀವು ಅಧ್ಯಕ್ಷರು ಯಾವತ್ ತಗೋಬೇಕು ಯಾವತ್ ಬಿಡಬೇಕು ನಿಮ್ಮೇ ನಿರ್ಣಯ ಮಾಡ್ತಕ್ಕಂಥದ್ದು. ತಾವು ಅಧ್ಯಕ್ಷರಾಗಿ ಒಬ್ಬ ಇವರೇ ಸೀನಿಯರ್ ಲೀಡರ್, ಹೌ ಟು ಹ್ಯಾಂಡಲ್ ದಿ KDP. ನಾವು ಸಿದ್ದು ಪಾಟೀಲ್ ಅವರು ಇವತ್ತು 2.5 ವರ್ಷದಿಂದ KDP ಸಭೆಗಳಿಗೆ ಅಟೆಂಡ್ ಆಗ್ತಾ ಇದ್ದಾರೆ. 17 ವರ್ಷ ನಾನು KDP ಸಭೆಗಳಿಗೆ ಅಟೆಂಡ್ ಆಗಿದ್ದೇನೆ. ನಾನು ಮ್ಯಾಕ್ ಕುಂತು ಮೀಟಿಂಗ್ ಮಾಡಿದೀನಿ, ತೆಳಕ್ ಕುಂತು ಮೀಟಿಂಗ್ ಮಾಡಿದ್ದೀನಿ. ವಿರೋಧ ಪಕ್ಷದಲ್ಲಿ ಕೂಡ ನಾವು ಕೆಲಸ ಮಾಡಿದೀವಿ, ಆಡಳಿತ ಪಕ್ಷದಲ್ಲಿ ಕೂಡ. ನಮ್ಮ ಸಮಯದಲ್ಲಿ ಹೆಲ್ದಿ ವಾರ್ಗಳಾಗ್ತಿವಿ. ನಾವು ಒಬ್ರು ಪ್ರಭು ಚವ್ಹಾಣ್ ಮಂತ್ರಿಗಳಿದ್ರು, ಬೇರೆ ಬೇರೆ ಮಂತ್ರಿಗಳಿದ್ರು. ನಾವೆಲ್ಲ ಆ ಟೈಮಲ್ಲಿ ರೇವು ನಾಯಕ್ ಬೆಳಗ್ಗೆ ಕೂಡ ಇನ್ಚಾರ್ಜ್ ಇದ್ರು. ನಾವೆಲ್ಲ ಒಳ್ಳೆ ರೀತಿಯಿಂದ ಹೆಲ್ದಿಯಾಗಿ ಚರ್ಚೆ ಮಾಡ್ತಕ್ಕಂಥದ್ದು ಕ್ಷೇತ್ರ ಬಗ್ಗೆ. ಕೆಲವು ಸಲ ಗಲಾಟೆಗಳು ಆಗ್ತಿವಿ, ಬಟ್ ಈ ತರ ಗಲಾಟೆಗಳು ನಮ್ಮ ಹತ್ರ ಎಂದೂ ಆಗಿಲ್ಲ. ಅಂದ್ರೆ ಉಸ್ತುವಾರಿ ಸಚಿವರು KDP ಮೀಟಿಂಗ್ ನಿಭಾಯಿಸಲು ವಿಫಲ ಆಗಿರುತ್ತೆ. ನಾನು ಉಸ್ತುವಾರಿ ಸಚಿವರು KDP ಮೀಟಿಂಗ್ ಮಾಡಲಿ ವಿಫಲರಾಗಿದ್ದಾರೆ ಅಂತ ನಾನು ಹೇಳಕ್ ಬಯಸಲ್ಲ. ಯಾಕಂದ್ರೆ ಸೀನಿಯರ್ ಲೀಡರ್, ಹೌ ಟು ಡೂ ದಿ ಮೀಟಿಂಗ್, ಹಿ ನೋ ಎವ್ರಿಥಿಂಗ್. ಅಲ್ಲಿ ಏನಾಗ್ಬೇಕಾಗಿತ್ತು ಅಂದ್ರೆ, ಇಷ್ಟೆಲ್ಲ ಗಲಾಟೆ ನಡೀತಾ ಇದ್ದ ಸಮಯದಲ್ಲಿ ಒಂದು ವೇಳೆ ಇದು ಅನುಪಾಲನಾ ವರದಿ ಇರ್ಲಿ, ನಾನೇನ್ ಹೇಳ್ತೀನಿ ಅದ್ರ ಬಗ್ಗೆ ಫಸ್ಟ್ ಚರ್ಚೆ ಆಗ್ಲಿ. ಇವತ್ತು ಬೀದರ್ ಜಿಲ್ಲೆಯಲ್ಲಿ ಎಷ್ಟು ಕಷ್ಟದಲ್ಲಿದೆ. ಇವತ್ತು ರೈತರಿಗೆ ಕಬ್ಬಿನ ಪಾವತಿ ಆಗ್ತಾ ಇಲ್ಲ, ಆಗ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ಲಿ. ಇದ್ರ ಬಗ್ಗೆ ನಮ್ಗೇನು ಬೇಡ ಅಂತಲ್ಲ, ಯಾವಾದ್ರೂ ಬೇಕು ಅದ್ರ ಬಗ್ಗೆ ಚರ್ಚೆ ಆಗ್ಲಿ, ಅದಕ್ಕೆ ನಾವು ತಯಾರಿದ್ದೀವಿ. ಬಟ್ ಇಲ್ಲಿ ಏನಾಗ್ತಾ ಇದೆ, ಇವತ್ತ ನೋಡ್ತಕ್ಕಂಥ ಜನರಿಗೆ ಬಹಳ ಅಸಹ್ಯ ಅನಿಸ್ತಾ ಇದೆ. ಒಬ್ಬ ವಿಧಾನ ಪರಿಷತ್ನ ಸದಸ್ಯ ಇರ್ಬೋದು, ವಿಧಾನಸಭೆ ಸದಸ್ಯ ಇರ್ಬೋದು. ನಿನ್ನೆ ನೋಡಿದ ಇವತ್ತು ಪತ್ರಿಕೆಯಲ್ಲಿ ಇವತ್ತ ನ್ಯಾಷನಲ್ ನ್ಯೂಸ್ ಆಗಿದೆ. ಇಟ್ ಇಸ್ ನ್ಯಾಷನಲ್ ನ್ಯೂಸ್, ಬಿಕೇಮ್ ಎ ನ್ಯಾಷನಲ್ ನ್ಯೂಸ್. ಸರ್, ಸ್ವತಂತ್ರ ಆದ ನಂತರ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಇಂಥದ್ದು ಎಂದೂ ಆಗಿಲ್ಲ, ಇದು ಮೊದಲನೇ ಸಲ. ಮತ್ತೆ ಇದೇ ಯಾಕೆ ಹಿಂದೆ ಬಿರಾಜುದ್ದೀನ್ ಪಾಟೀಲ್ ಕೂಡ 2 ಸಲ ಶಾಸಕರಾಗಿದ್ರು.
ಆಗಿದ್ರ ಇಂಥದ್ದೇನಾದ್ರೂ ಸಂಭವಿಸ್ತಾ ಯಾಕೆ ಅವಾಗ್ಲೂ ವಿರೋಧ ಪಕ್ಷ ಇತ್ತಲ್ಲ, ಬಸವರಾಜ ಪಾಂಡವರು ಇದ್ರು, ನಾನಿದ್ದೆ, ರಾಜೇಂದ್ರ ಪಾಂಡವರು ಇದ್ರು, ಯಾವುದು ಇಂಥ ಘಟನೆಗಳಾಗಿಲ್ಲ. ಸುಭಾಷ್ ಕಲ್ಲೂರು ಅಲ್ಪಾವಧಿಗೆ ಏನೋ ಇದ್ರು, ಅವ್ರಿದ್ದಾರು ಕೂಡ ಇಂಥದ್ದಾಗಿಲ್ಲ. ಬಟ್ ಇವತ್ತ ಮತ್ತೊಂದ್ ಕಡೆ ನಾನು ಕೇಳಿದ ನಿನ್ನೆ ಸಿದ್ದು ಪಾಟೀಲ್ ಹೇಳ್ತಾ ಇದ್ರು, ನಾನೇನು ಸುಭಾಷ್ ಕಲ್ಲೂರ್ ಅಲ್ಲ, ನಾನ್ ಸಿದ್ದು ಪಾಟೀಲ್ ಇದ್ದೀನಿ. ನೀ ಸಿದ್ದು ಪಾಟೀಲ್ ಸುಭಾಷ್ ಕಲ್ಲೂರು ಅಂತ ಯಾರು ಹೇಳ್ತಾರ? ಅದ್ರ ಸುಭಾಷ್ ಕಲ್ಲೂರು ಏನ್ ಪುಕ್ಕ? ಅದ್ರ ಏನೀಗ ಅವ್ರು ಸುಭಾಷ್ ಕಲ್ಲೂರು ಅವ್ರದೇ ಅಲ್ಲಪ್ಪ, ಬಿಜೆಪಿ ಅವರೇ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷ, ಅವರು ಸೀನಿಯರ್ ಲೀಡರ್, ಅವ್ರ ಶಾಸಕರೇ ಹೇಳ್ತಾರೆ ಏನಂತ, ನಾನ್ ಸುಭಾಷ್ ಕಲ್ಲೂರ್ ಅಲ್ಲ, ನಾನ್ ಸಿದ್ದು ಪಾಟೀಲ್ ಇದ್ದೀನಿ ಅಂತ. ನನಗೆ ಅರ್ಥ ಆಗಿಲ್ಲ, ಸಿದ್ದು ಪಾಟೀಲ್ ಅಂದ್ರೇನು, ಸುಭಾಷ್ ಕಲ್ಲೂರ್ ಅಂದ್ರೇನು, ರಾಜಶೇಖರ್ ಪಾಟೀಲ್ ಅಂದ್ರೇನು, ಚಂದ್ರಶೇಖರ್ ಪಾಟೀಲ್ ಅಂದ್ರೇನು? ನಮ್ಮ ಉದ್ದೇಶ ಹುಮ್ನಾಬಾದ್ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಬೀದರ್ ಜಿಲ್ಲೆ ಎಲ್ಲ ಇದರಲ್ಲಿ ಅಭಿವೃದ್ಧಿ ಆಗಬೇಕು. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ನಾವು ನಡೀತಕ್ಕಂಥ ಕಾರ್ಯದಲ್ಲಿ ನಮ್ಮ ಸರ್ಕಾರ ನಾವು ನಡೀತಾ ಇದ್ದೀವಿ. ಇವತ್ತು ಅದರಲ್ಲಿ ಮಧ್ಯದಲ್ಲಿ ಇಂಥವ್ರು ಕೆಲವು ಜನ, ಇದು ಏನಾಗ್ತಾ ಇದೆ, ಇವರು ಶಾಸಕರು ಆಗ್ತಕ್ಕಂಥ ಯೋಗ್ಯತೆನೇ ಇವರಿಗಿಲ್ಲ. ಪಾಪ ಇವರಿಗೆ ಇಲ್ಲಿ ಇವ್ರು ಏನ್ ಮಾಡ್ತಾ ಇದ್ರು, ಇವ್ರು ಕೇಳಿ ಬಹಳ ಅನುಭವ ಕರಿತಾ ಇದೆ. ಇವ್ರು ಇಲ್ಲಿ ಏನ್ ಮಾಡ್ತಾ ಇದ್ರು ನಿಮ್ಗೆ ಗೊತ್ತಿಲ್ಲ. ಇಲ್ಲಿ ಸಂಗಮೇಶ್ ಚಿದ್ರಿ ಅಂತ ಅವ್ರ ಸ್ನೇಹಿತರು, ಯಾರ ಸ್ನೇಹಿತರು? ಸಿದ್ದು ಪಾಟೀಲ್ರು ಸ್ನೇಹಿತರು. ಇವ್ರು ಹಿಂದಿನ ದಿನಗಳಲ್ಲಿ ಏನ್ ಮಾಡ್ತಿರು ಅಂದ್ರ, ಈ ಪಾಕಿಟ್ ಸರಿ ಇರ್ತಲ್ಲ, ಪಾಕಿಟ್ ಸರಿ ಡುಪ್ಲಿಕೇಟ್ ಮಾಡ್ತಕ್ಕಂಥದ್ದು, ಈ ಶರಿ ಬಾಟಲ್ ಡುಪ್ಲಿಕೇಟ್ ಮಾಡ್ತಾರೆ. ಇದು ನಾನು ಹೇಳ್ತಕ್ಕಂಥದ್ದಲ್ಲ, ಯಾವ್ದು ಕ್ಲಿಪ್ ಕೊಡಪ್ಪ, ಅದು ಇವೊಂದು ಸಂಗಮೇಶ್ ಚಿದ್ರಿ ಮಾತಾಡಿದಲ್ಲ, ಕ್ಲಿಪ್ ತೆಗಿಯವ್ರಿಗೆ. ಸಂಗಮೇಶ್ ಚಿದ್ರಿ ಏನ್ ಹೇಳ್ತಾನ ಅಂದ್ರ, ನಾನು ಸಿದ್ದು ಪಾಟೀಲ್, ಸಂತೋಷ್ ಪಾಟೀಲ್ ದಿನ ಇಷ್ಟು ಪಾಕೆಟ್ ಮಾಡಬೇಕು, ಪಾಕೆಟ್ ಮಾರಬೇಕು, ಮಾಡಿದ ನಂತರ ಆ ದುಡ್ಡು ಬಂದಾಗ ನಾವು ಮನೆಗೆ ಹೋಗ್ತಿದ್ದೀವಿ ಅಂತ ಸಂಗಮೇಶ್ ಚಿದ್ರಿ ಹೇಳ್ತಾನೆ. ನಾನು ಹೇಳಲ್ಲ. ಏನ್ ಮಾಡ್ತೀರಿ ಇವರು? ಶರೆ ಪಾಕೆಟ್, ಶರೆ ಮಾಡ್ತಕ್ಕಂಥ ಕೆಲಸ. ಇವರು ಉದ್ಯೋಗ ಇದಿತ್ತು. ನಮ್ಮ ಉದ್ಯೋಗ ಏನಿತ್ತು, 78ರಲ್ಲೇ ಸ್ವರ್ಗೀಯ ತಂದೆಯಂತ ಬಸವರಾಜ ಪಾಟೀಲ್ ಶಾಸಕರಾಗಿದ್ದರು. ಇವತ್ತು ಹುಮ್ನಾಬಾದ್ ಕ್ಷೇತ್ರ ಬೀದರ್ ಜಿಲ್ಲೆಯಲ್ಲಿ ಇದೇ ಬಸವರಾಜ ಪಾಟೀಲ್ ಪರಿವಾರ ಯಾವ ರೀತಿ ಹೆಸರಿದೆ, ನಮ್ಮ ಕೊಡುಗೆ ಏನಿದೆ ಬೀದರ್ ಜಿಲ್ಲೆಗೆ, ಬೀದರ್ ಜಿಲ್ಲೆ ಎಲ್ಲ ಇಡೀ ರಾಜ್ಯದ ಜನ ನೆನೆಸ್ಕೊಳ್ತಕ್ಕಂಥ ಇದೆ. ನಮ್ ಬೇಡ, ನೀವು ಹೊರಗಡೆ ಕೇಳಿ ಬಸವರಾಜ ಪಾಟೀಲ್ ಪರಿವಾರ ಕೊಡುಗೆ ಏನಿದೆ. ಇವರಿಂದ ನಾವೇನು ಕಲಿಬೇಕಾಗಿಲ್ಲ. ಇವತ್ತು ನಾನೇನು ಹೇಳಕ್ ಇಚ್ಛಾ ಪಡ್ತೀನಿ, ಇವತ್ತೆಲ್ಲರಿಗೂ ಕೂಡ ನಾನು ಹೇಳಿದೀನಿ, ಮುಂದೆ ಬರ್ತಕ್ಕಂಥ ದಿನದಲ್ಲಿ ಇದೇ ರೀತಿಯ ವ್ಯವಸ್ಥೆ ಇತ್ತು ಅವ್ರದ್ದು ಅಂದ್ರ ಎರಡೇ ಬಳ್ಳಾರಿ ಆಗ್ಲಕ್ ಯಾವಾಗೂ ಕೂಡ ತೊಂದರೆ ಇಲ್ಲ. ಸಿದ್ದು ಪಾಟೀಲ್ ನಾನು ಇಲ್ಲಿ ಕುಂದಿರ್ತದ, ಅಲ್ಲಿ ನಿಂತಿರ್ತೀನಿ ಹೊರಗ, ಎಲ್ಲಿ ಗೇಟಿಗೆ ನಿಂತಿರ್ತೀನವ. ಇವನು ಎಲ್ಲಿ ಬೆಳೆದಿರೋದು, ಇವನ್ ಬೆಳೆದಿರೋದು ಎಲ್ಲಿ? ನಾನ್ ಶಾಸಕನಾಗಿದ್ದಾಗ ನಾನ್ ಕೊಟ್ಟಿರ್ತಕ್ಕಂಥ ಭಿಕ್ಷಾ ಕೆಲಸ ಕೊಟ್ಟಿರ್ತಕ್ಕಂಥ ಇದ್ರಲ್ಲಿ ಇವ್ನು ಬೆಳೆದಿರೋದು. ಇವ್ನ ಹತ್ರ ಏನ್ ಸಾಮರ್ಥ್ಯ ಐತೆ? ಏನ್ ಲ್ಯಾಂಡ್ ಆಡ ಶರಿ ಮಾಡ್ತಾವ್ ಅಂತಾವ್. ಇವ್ನ್ ನನಗೆ ಗೆಲ್ಸ್ತಕ್ಕಂಥ ಏನ್ ಶಕ್ತಿ ಐತೆ ಹೇಳ್ರಿ? ಏನ್ ಶಕ್ತಿ ಇದೆ ಇವನ್ ಹತ್ರ? ಇವ್ರು ನನ್ನ ಮನೆ ಕಾಯ್ತಿರು. ಇವ್ರು 3 ಜನ ಅಳ್ತಮ್ರು ಹುಮ್ನಾಬಾದ್ದಲ್ಲಿ, ಬೆಂಗಳೂರಲ್ಲಿ. ನಾನ್ ಬೆಂಗಳೂರಲ್ಲಿ ಯಾವಾಗ ಬರ್ತೀನಿ ಅಂತ ಇವ್ರು ಮುಂದೆ ಹೋಗಿ ನಿಂತರು. ಶಾಸಕರ ಭವನದಲ್ಲಿ ನಮ್ಮ ರೂಮ್ದಲ್ಲಿ ಹೋಗಿ ನಮ್ಮ ಅಣ್ಣ ಯಾವಾಗ ಬರ್ತಾನ, ಮಿನಿಸ್ಟ್ರು MLA ಯಾವಾಗ ಬರ್ತಾನ ಅಂತ ಹಾದಿ ನೋಡ್ತಾ ಇರ್ತೀರು. ಇವನೇನ್ ನನಗೆ ಗೆಲ್ಲಿಸ್ತಾನ್ರಿ? ಇವ್ರ ಸಾಮರ್ಥ್ಯ ಏನದ? ನೋ, ಐ ಆಮ್ ಸಾರಿ. ನೋಡ್ರಿ, ಅದ್ರ ಬಗ್ಗೆ ನಿಮ್ದು ಮುಜರಾಯಿ ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಇದಾರ, ಜಿಲ್ಲಾಧಿಕಾರಿಗಳು ಇದಾರ, ಸರ್ಕಾರ ಇದೆ. ಯಾರ ಅಧ್ಯಕ್ಷತೆಯಲ್ಲಿ ಆಗ್ಬೇಕು, ಯಾರ್ದಿಲ್ಲ ಅದು ತೀರ್ಮಾನ ಮಾಡ್ತಕ್ಕಂಥ ಸರ್ಕಾರ, ಜಿಲ್ಲಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್. ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಯಾರ ಅಧ್ಯಕ್ಷತೆಯಲ್ಲಿ ಆದ್ರೂ ಕೂಡ ಯಾರ ಅಧ್ಯಕ್ಷರು ಬಂದು ಅಲ್ಲೇನು ಕಿಸಿಲಕ್ ಆಗೋದಿಲ್ಲ. ಅಲ್ಲಿ ಮಾಡ್ತಕ್ಕಂಥ ಭಕ್ತಾದಿಗಳು, ಸಾವಿರಾರು ಜನ ಭಕ್ತಾದಿಗಳು, ವೀರಭದ್ರೇಶ್ವರ ಭಕ್ತಾದಿಗಳು ಅಲ್ಲಿ ಬಂದು ಆ ಕಾರ್ಯನಿರ್ವಹಣೆ ಮಾಡ್ತಾರಂತ ಜಾತ್ರಾ ಯಶಸ್ವಿಯಾಗಿ ಕೆಲಸ ಆಗ್ತದೆ ಅಷ್ಟೇ, ಬೇರೆ ಏನಿಲ್ಲ. ಇದ್ರಲ್ಲಿ ಯಾರ ಅಧ್ಯಕ್ಷರು, ಉಪಾಧ್ಯಕ್ಷರು, ಮಂತ್ರಿಗಳು ಅದು ಇಲ್ಲ. ನೀವು ನೋಡ್ರಿ ವೀರಭದ್ರೇಶ್ವರ ಜಾತ್ರೆಯಲ್ಲಿ ಹೆಂಗಿದೆ, ಎಷ್ಟೊಂದು ಜನ ಬರ್ತಾರ, ಎಷ್ಟೊಂದು ಜನ ಹೋಗ್ತಾರ, ಅದೆಲ್ಲನೂ ಕೂಡ ನೋಡಿದ್ವಿ. ಅಲ್ಲಿ ಎಲ್ಲಾ ಜನ ಬಂದ ಮ್ಯಾಗ ಮಾತ್ರ ಜಾತ್ರಾ ಆಗ್ತದೆ. ಇದ್ರಲ್ಲಿ ಯಾರ ಅಧ್ಯಕ್ಷರಾಗಬೇಕು ಬಿಡ್ಬೇಕು, ಅವರು ಗೌರ್ಮೆಂಟ್ ಇದೆ, ಕಮಿಷನರ್ ಇದಾರೆ, ಮುಜರಾಯಿ ಡಿಪಾರ್ಟ್ಮೆಂಟ್ ಇದೆ. ನಾನು ಮುಜರಾಯಿ ಸಚಿವನೇ ಕೆಲಸ ಮಾಡಿದೀನಿ, ನಾನು ಮೈನ್ಸ್ ಅಂಡ್ ಮುಜರಾಯಿ ಎರಡೂ ಕೂಡ ಸಚಿವರೇ ಕೆಲಸ ಮಾಡಿದೀನಿ. ಯಾರು ಮಾಡ್ಬೇಕು ತೀರ್ಮಾನ ಮಾಡ್ತಾರೆ, ಜಿಲ್ಲಾಧಿಕಾರಿಗಳು ಮಾಡಲಿ, ನಮ್ಮ ರಾಜ್ಯ ಸಚಿವರು ಮಾಡಲಿ, ನಮಗೆ ತೊಂದರೆ ಇಲ್ಲ. ಯಾರ ಅಧ್ಯಕ್ಷದಲ್ಲಿ ಆದ್ರೂ ಕೂಡ ಸರ್ ನಿಮ್ಗೊಂದು ಹೇಳಕ್ ಇಚ್ಛೆ ಪಡ್ತೀನಿ, ಇದು ವೀರಭದ್ರೇಶ್ವರ ಪುರಾತನವಾದಂತ ದೇವಾಲಯ, ನಾವೆಲ್ಲರೂ ಕೂಡ ಮಾಡ್ತಕ್ಕಂಥ ಜಾತ್ರಾ. ಇಲ್ಲ ಒಂದ್ಸಲ ಹೇಳಿ ಶಾಸಕರು ಒಬ್ಬರೇ ಕೂಡ ಮಾಡ್ತೀವಿ ಅಂದ್ರೆ ನಾವೆಲ್ಲ ಬಿಡ್ತೀವಿ, ಪಾಪ ಒಬ್ಬರೇ ಮಾಡ, ಅದಕ್ಕೂ ನಾವು ಸಂತೋಷ.